ನಮಸ್ಕಾರ ರೀ ಬಂಧುಗಳೇ. ನಮ್ಮ ಭಾರತ ದೇಶದೊಳಗ ತರಕಾರಿ ತಗೋಬೇಕು, ಬಟ್ಟೆ ತಗೋಬೇಕು, ಮನೆಗೆ ಬೇಕಾದಂತಹ ಸಾಮಾನು ತಗೋಬೇಕು, ಎಲೆಕ್ಟ್ರಾನಿಕ್ಸ್ ತಗೋಬೇಕು, ಔಷಧಿ ತಗೋಬೇಕು ಅಂತಂದ್ರೆ ಎಷ್ಟು ಅಂಗಡಿ ಅಡ್ಡಾಡ್ಬೇಕಾಗ್ತೈತಿ ನೋಡ್ರಿ. ಆದ್ರೆ ಅಮೇರಿಕಾದೊಳಗ ಒಂದ ಅಂಗಡಿಗೆ ಹೋಗಿ ಎಲ್ಲಾನು ತಗೊಂಡ್ಬರ್ಬೋದ್ರಿ. ಹಂಗಾದ್ರೆ ಅದು ಯಾವ ಅಂಗಡಿ ಅಂದ್ರೆ ಅದ ವಾಲ್ಮಾರ್ಟ್ ನೋಡ್ರಿ. ಈ ವಾಲ್ಮಾರ್ಟ್ ಒಳಗ ಹೋದ್ಕೊಳ್ಳಿ ನನಗಂತೂ ಒಂದು ಕ್ಷಣ ಇದು ಅಂಗಡಿನ ಏನು ಒಂದು ದೊಡ್ಡ ಊರ ಅಂತ ಅನ್ನಿಸ್ತ್ರಿ. ಇಲ್ಲಿ ಒಂದು ಸುತ್ತ ಹೊಡೆದು ಬಂದು ಅಮೇರಿಕಾದ ಶಾಪಿಂಗ್ ಲೋಕ ಹೆಂಗಿರ್ತೈತಿ ಅಂತ ನೋಡೋಣ ಬರಲ್ಲ. ವಾಲ್ಮಾರ್ಟ್ನ ಒಂದು ಆಶ್ಚರ್ಯದ ವಿಷಯ ಅಂತಂದ್ರೆ ಇದು ನಿನ್ನೆ ಮೊನ್ನೆ ಶುರುವಾದಂಥ ಅಂಗಡಿ ಅಲ್ರಿ. 1962 ಸ್ಯಾಮ್ ವಾಲ್ಟನ್ ಅನ್ನೋರು ಈ ಅಂಗಡಿನ ಸ್ಟಾರ್ಟ್ ಮಾಡಿದ್ರಂತ್ರಿ. ಇವತ್ತು ಈ ಜಗತ್ತಿನಾದ್ಯಂತ ಸಾವಿರಾರು ವಾಲ್ಮಾರ್ಟ್ ಸ್ಟೋರ್ ಅದಾವ್ರಿ. ಒಬ್ಬ ಮನುಷ್ಯನ ಐಡಿಯಾ ಇವತ್ತು ಇಷ್ಟೊಂದು ದೊಡ್ಡ ಶಾಪಿಂಗ್ ಎಂಪೈರ್ ಆಗೈತೆ ನೋಡ್ರಿ. ಐಡಿಯಾ ಚಿಕ್ಕದಿರ್ಬೋದ್ರಿ, ಆದ್ರೆ ವಿಷನ್ ದೊಡ್ಡದಿರ್ಬೇಕು ಅನ್ನೋದಕ್ಕೆ ವಾಲ್ಮಾರ್ಟ್ ಒಂದು ಎಕ್ಸಾಂಪಲ್ ನೋಡ್ರಿ. ನೋಡ್ರಿ ಎಲ್ಲ ಕಡೆನೂ ಎಷ್ಟು ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ವಸ್ತುವಿಗೂ ಒಂದು ಜಾಗ, ಪ್ರತಿಯೊಂದು ಸೆಕ್ಷನ್ಗೂ ಒಂದು ಆರ್ಡರ್. ನಮ್ಮ ಹುಬ್ಬಳ್ಳಿ ಮಾರ್ಕೆಟ್ ಒಳಗ ಅಕ್ಕ ಇಲ್ಲೈತ್ ನೋಡ್ರಿ ಅಂತ ಅಂಗಡಿಯವ್ರು ತೋರಿಸ್ತಾರ್ರಿ. ಆದ್ರೆ ಇಲ್ಲಿ ಅಂಗಡಿನ ನಮಗೆ ದಾರಿ ತೋರಿಸಿದ್ರಿ. ಯಾವುದು ಎಲ್ಲೈತಿ ಅನ್ನೋದನ್ನ ನೋಡ್ಕೊಂಡು ಟ್ರಾಲಿ ತಗೊಂಡು ಹೊರಟ್ರೆ ಸಾಕ್ರಿ. ಒಂದು ಅಂಗಡಿಯೊಳಗ ಎಲ್ಲ ಸಿಗ್ತಾವ್ರಿ. ಇಲ್ಲೇ ನೋಡ್ರಿ ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರಾಸರಿ, ಇನ್ನೊಂದು ಕಡೆ ಕ್ಲಾತ್ಸ್, ಅದಾದ್ಮೇಲೆ ಶೂಸ್, ಕಿಚನ್ ಐಟಮ್ಸ್, ಟಾಯ್ಸ್, ಕಾಸ್ಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಫಾರ್ಮಸಿ. ಅಬ್ಬಾ, ಏನಿಲ್ಲ ಹೇಳ್ರಿ, ಅಂಗಡಿ ಒಳಗ ಎಲ್ಲಾ ಸಿಗ್ತಾವ್ರಿ. ಅದಕ್ಕೆ ಇದನ್ನ ಒನ್ ಸ್ಟಾಪ್ ಶಾಪಿಂಗ್ ಅಂತ ಹೇಳ್ತಾರ್ರಿ. ಅಂಗಡಿಯೊಳಗ ಒಂದ್ ಅಂಗಡಿ ಅಂತ ಹೇಳ್ಬೋದು ನೋಡ್ರಿ. ಅಂದ್ರ ಒಂದ್ ಅಂಗಡಿಯೊಳಗ ಸಾಕಷ್ಟು ಅಂಗಡಿ ನಮಗ ಇಲ್ಲಿ ಕಾಣಿಸ್ತಾವ್ರಿ. ಹಂಗಾದ್ರ ಇಲ್ಲಿ ಬಾರ್ಗೇನಿಂಗ್ ನಡೀತೈತೇನ್ರಿ ಅನ್ನೋದು ವಿಷಯ ರೀ. ನಮ್ಮ ಕಡೆ ಮಾರ್ಕೆಟ್ಗೆ ಹೋಗಿ ಅಣ್ಣ ಒಂದೆ ಸ್ವಲ್ಪ ಕಮ್ಮಿ ಮಾಡ್ರಿ ಅಂತ ನಾವು ರೇಟ್ ಒಳಗೆ ಬಾರ್ಗೇನಿಂಗ್ ಮಾಡ್ತೇವ್ರಿ. ಆದ್ರೆ ಇಲ್ಲಿ ಮಾತ್ರ ಎಲ್ಲ ಫಿಕ್ಸ್ಡ್ ರೇಟ್ ರೀ. ಇಲ್ಲಿ ಪ್ರೈಸ್ ಟ್ಯಾಗ್ ಏನ್ ಹೇಳ್ತೈತಿ ಅದ ಖರಿ ನೋಡ್ರಿ. ಸ್ವಲ್ಪ ಕಮ್ಮಿ ಮಾಡ್ರಿ ಅನ್ನೋ ಪ್ರಶ್ನೆನೇ ಇಲ್ರಿ. ಆದ್ರೆ ವಾಲ್ಮಾರ್ಟ್ ಒಳಗ ಎವ್ರಿ ಡೇ ಲೋ ಪ್ರೈಸ್ ಅನ್ನೋ ಕಾನ್ಸೆಪ್ಟು ಐತ್ರಿ. ಇಲ್ಲಿ ಕ್ಲಿಯರೆನ್ಸ್ ಸೇಲು ಇರ್ತೈತ್ರಿ. ಮತ್ತು ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ಒಂದೊಂದು ಐಟಮ್ ಎಷ್ಟು ನೀಟಾಗಿಟ್ಟಾರ. ನಮ್ಮ ಕಡೆ ಮಾರ್ಕೆಟ್ ಒಳಗೆ ತರಕಾರಿ ನೋಡಿದ್ರ ಅಕ್ಕ ಇದು ಫ್ರೆಶ್ ಐತಿ ನೋಡ್ರಿ ತಗೊಳ್ರಿ ಅಂತ ಹೇಳ್ತಾರ್ರಿ. ಆದ್ರೆ ಇಲ್ಲಿ ಈ ಪ್ರೆಸೆಂಟೇಶನ್ ಎಲ್ಲ ಮಾತಾಡ್ತೈತ್ರಿ. ಮತ್ತು ನೋಡೋಕ್ಕೂ ಭಾಳ ಚಂದ ಕಾಣಿಸೈತ್ರಿ. ಇಲ್ಲಿ ಶಾಪಿಂಗ್ ಅಂದ್ರೆ ಬರೀ ಟ್ರಾಲಿ ತಗೊಂಡು ಅಡ್ಡಾಡೋದಲ್ರಿ. ಟೆಕ್ನಾಲಜಿ ಕೂಡ ಶಾಪಿಂಗ್ ಒಳಗ ಸೇರ್ಕೊಂಡು ಒಂದು ಅದ್ಭುತ ಅನುಭವ ಅನಿಸೈತ್ರಿ.
ಮತ್ತು ಆನ್ಲೈನ್ ಆರ್ಡರ್ ಮಾಡಿ ಸ್ಟೋರ್ ಪಿಕಪ್ ಮಾಡೋದು, ಡೆಲಿವರಿ ಮಾಡಿಸ್ಕೊಳ್ಳೋದು, ಹಿಂಗೆ ಶಾಪಿಂಗ್ ಒಳಗೆ ಹಲವಾರು ಆಪ್ಷನ್ಸ್ನು ಅದಾವ್ರಿ. ಅಮೇರಿಕಾದ ಹಲವಾರು ಫ್ಯಾಮಿಲಿಗಳ ಡೈಲಿ ಶಾಪಿಂಗ್ ಒಳಗ ವಾಲ್ಮಾರ್ಟ್ ಒಂದು ಪರಿಚಿತ ಹೆಸರು ಆಗೈತೆ ನೋಡ್ರಿ. ಇಲ್ಲಿ ಕೆಲವೊಂದ್ ಕಡೆ ಸೆಲ್ಫ್ ಚೆಕ್ಔಟ್ ಐತ್ರಿ. ಅಂದ್ರ ನಿಮ್ಮ ಐಟಮ್ಸ್ ನೀವ ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೋಬಹುದ್ರಿ. ಆದ್ರ ಇಲ್ಲಿ ಇಂಡಿಯನ್ ಮಾರ್ಕೆಟ್ ಒಳಗೆ ಹೋದಾಗ ಮಾತ್ರ ಮನಸ್ಸಿಗೆ ಬಹಳ ಸಂತೋಷ ಆತ್ರಿ. ಯಾಕಂದ್ರ ದೇಶ ಬದಲಾಗಬಹುದು, ಕಾಲ ಬದಲಾಗಬಹುದು, ದೂರ ಬದಲಾಗಬಹುದು, ಆದ್ರೆ ರುಚಿನೇ ಬೇರೆ ನೋಡ್ರಿ. ಭಾರತದ ಅಡಿಗೆಯ ರುಚಿ ಮಾತ್ರ ಬದಲಾಗೋದಿಲ್ಲ ನೋಡ್ರಿ. ಯಾಕಂದ್ರ ಅದೇ ಅಕ್ಕಿ, ಅದ ಬ್ಯಾಳಿ, ಅದ ಮಸಾಲಿ, ಅದ ಉಪ್ಪಿನಕಾಯಿ, ಸ್ನ್ಯಾಕ್ಸ್, ಅದ ನಮ್ಮ ಭಾರತದ ವಿಶೇಷತೆ ನೋಡ್ರಿ. ಈ ಅಮೇರಿಕಾ ಟೂರ್ ಒಳಗ ಒಂದು ವಿಶೇಷವಾದಂಥ ವಿಷಯ ಏನಂತಂದ್ರ, ಜಗತ್ತಿನ ವಿವಿಧ ದೇಶಗಳಲ್ಲಿ ನಾವು ಅದ್ಭುತ ಸ್ಥಳಗಳನ್ನು ನೋಡ್ಬೋದ್ರಿ. ಆದ್ರ ಒಂದು ಮಾರ್ಕೆಟ್, ಆ ದೇಶದ ಜನರ ಜೀವನ, ಅಲ್ಲಿಯ ಜನ ಏನು ಊಟ ಮಾಡ್ತಾರ, ಏನು ಖರೀದಿ ಮಾಡ್ತಾರ, ಯಾವ ರೀತಿ ಬಟ್ಟೆ ತೊಟ್ಕೊಳ್ತಾರ, ಹೆಂಗೆ ಶಾಪಿಂಗ್ ಮಾಡ್ತಾರ, ಟೆಕ್ನಾಲಜಿ ಹೆಂಗೆ ಬಳಸ್ಕೊತಾರ, ಇದೆಲ್ಲ ಒಂದು ಮಾರ್ಕೆಟ್ ನೋಡೋದ್ರಿಂದ ಕಾಣಿಸುತ್ತೆ ನೋಡ್ರಿ. ಅದಕ್ಕೆ ನನಗೆ ವಾಲ್ಮಾರ್ಟ್ ವಿಸಿಟ್ ಕೂಡ ಅಮೇರಿಕಾ ಟೂರ್ ಒಳಗೆ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅನ್ಬೋದು ನೋಡ್ರಿ. ಆತ್ಮೀಯ ಬಂಧುಗಳೇ, ನಾನು ಅಮೇರಿಕಾ ಟೂರ್ ಒಳಗೆ ನಾನು ಕಂಡಿದ್ದು, ನಾನು ಅನುಭವಿಸಿದ್ದು, ನನ್ನ ಕಣ್ಣಿನಿಂದ ನಿಮ್ಗೆ ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡೇನ್ರಿ. ನೀವು ನನ್ನ ಜೊತೆ ಅಮೇರಿಕಾಕ್ಕೆ ಬಂದಂಗೆ ನಿಮ್ಗೆ ಫೀಲ್ ಆಗಿದ್ರೆ ಅದು ನನಗೆ ದೊಡ್ಡ ಸಂತೋಷ ರೀ. ಈ ಮಾರ್ಕೆಟ್ ಒಳಗೆ ನಿಮಗೆ ಏನು ಚಲೋ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತೋರಿಸ್ರಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಒಳಗೆ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೂ ಖುಷಿಯಾಗಿರೋಣ, ನಗ್ತಾ ಇರೋಣ. ಧನ್ಯವಾದಗಳು.